ರೋಹಿತ್ ಏನ್ ಮಾಡ್ತಾ ಇದ್ರ ಬ್ರೋ? ಇಂಜಿನಿಯರಿಂಗ್. ಇಂಜಿನಿಯರಿಂಗಾ? ಓಕೆ, ನಿಮ್ಗೊಂದು ಪ್ರಶ್ನೆ. ಬರೋ ಜನ್ಮದಲ್ಲಿ ನೀವು ಹೆಣ್ಣಾಗಿ ಹುಟ್ಟಬೇಕಾ ಗಂಡಾಗಿ ಹುಟ್ಟಬೇಕಾ? ಗಂಡಾಗೆ ಹುಡ್ತೀನಿ ಸರ್. ಯಾಕೆ? ಇದೇ ಚೆನ್ನಾಗಿ. ಇದೇ ಚೆನ್ನಾಗಿದೆ. ಬನ್ನಿ ಒಂದು ನಿಮಿಷ. ಯಾಕೆ? ಇಲ್ಲ ಸರ್, ಏನಕ್ಕೆ? ಟಿವಿ ಮುಂದೆ ನಾಚಿಕೆ. ನೀನೇನ್ ಬ್ರದರ್ ನೀವು ಸ್ಟಡಿ ಮಾಡ್ತೀನಿ. ಏನ್ ಸ್ಟಡಿ ಮಾಡ್ತಾ ಇದ್ದೀರಾ? ಸೆಕೆಂಡ್ ಇಯರ್ ಡಿಗ್ರಿ. ಸೆಕೆಂಡ್ ಇಯರ್ ಡಿಗ್ರಿನಾ? ಓಕೆ, ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ ಆಯ್ತಾ? ಕಾಮಿಡಿ. ಮುಂದಿನ ಜನ್ಮದಲ್ಲಿ ನೀವು ಹೆಣ್ಣಾಗಿ ಹುಟ್ಟಬೇಕಾ ಗಂಡಾಗಿ ಹುಟ್ಟಬೇಕಾ? ಗಂಡಾಗೆ ಹೋಗ್ತೀನಿ. ಗಂಡಾಗಿನ? ಯಾಕೆ ಹೇಳಿ, ಪರವಾಗಿಲ್ಲ ಮಾತಾಡಿ. ಯಾಕೆ ಯಾಕೆ ಹುಡುಗಿ ಜನ್ಮ ಬೇಜಾರ ಹೋಯ್ತಾ? ಆ? ಹೇಳಿ, ಪರವಾಗಿಲ್ಲ ಹೇಳಿ, ಮಾತಾಡಿ. ಏನಕ್ಕೆ? ಆ? ಹೇಳಿ, ಏನಾದ್ರು ಒಂದು ಕಾರಣ. ಪರವಾಗಿಲ್ಲ. ಅಂದ್ರೆ ಫ್ರೀಡಮ್ ಇಲ್ಲ ಅಂತನಾ? ಫ್ರೀಡಮ್ ಸಿಗಲ್ಲ ಅಂತನಾ? ಯಾಕೆ ಇವಾಗ ಫ್ರೀಡಮ್ ಇಲ್ವಾ ಅಷ್ಟು? ಇಲ್ಲ. ಇಲ್ವಾ? ಯಾಕೆ ಹೇಳಿ. ಹೇಳಿ, ಏನಾದ್ರು ಹೇಳಿ, ಪರವಾಗಿಲ್ಲ. ಗಂಡ ಜನ್ಮನಾ? ಬರೋ ಜನ್ಮ ಗಂಡಾಗಿ ಹುಟ್ಬೇಕು ಅಂತನಾ? ಅಷ್ಟೇ, ಇನ್ನೇನಿಲ್ವಾ? ಫ್ರೀಡಮ್ಗೋಸ್ಕರ. ಎಸ್. ಓಕೆ, ಥ್ಯಾಂಕ್ ಯು. ಎಲ್ಲ ಕನ್ನಡದವ್ರೆ ಇಲ್ಲಿ ಇರೋರೆಲ್ಲ. 1 2 3 4 5 6 ಹಾ, 6 6 7 7 8 8 9 10 10. ಓಕೆ, ಊಟ ಆಯ್ತಾ? ಊಟ ಆಯ್ತಾ? ಬರ್ತಲ್ಲ ಇಷ್ಟು. ಯಾವ ನಿಮ್ದು? ಆಯುಷ್. ಆಯುಷ್. ಯಾವ ಊರು ಅಂದ್ರೆ ಆಯುಷ್ ಅಂತ. ಓಕೆ ಬಿಡ, ಯಾವ್ದೋ ಒಂದು. ಆಯುಷ್, ಆಶುತೋಷ್. ಹೌದಾ? ಓಕೆ, ಏನಿಲ್ಲ, ಒಂದು ಪ್ರಶ್ನೆ ಅರ್ಥ ಆಗತ್ತಾ? ಕನ್ನಡ ಸ್ವಲ್ಪ ಅರ್ಥ ಸಾಕು. ಮುಂದಿನ ಜನ್ಮದಲ್ಲಿ ಹುಡುಗಾಗಿ ಹುಟ್ಟಬೇಕಾ ಹುಡುಗಿಯಾಗಿ ಹುಟ್ಟಬೇಕಾ? लड़का पैदा या लड़की पैदा? अगली जन्म. अगले जन्म? हाँ, अगले जन्म तो मेरा जन्म जानवर में होगा. ಜಾನುವಾರು ಪ್ರಾಣಿಯಾಗಿ ಹುಟ್ಟಬೇಕಂತಾರಲ್ಲ ಅವರು. ಯಾಕೆ? ವೈ ಏನಕ್ಕೆ? ऑनेस्टी. ಆನೆಸ್ಟಿ. ಅಂದ್ರೆ ಮನುಷ್ಯರಿಗೆ ಇದಿಲ್ಲ ಅಂತ ನಾನು ನಿಯತ್ತಿಲ್ಲ, ಪ್ರಾಣಿಯಾಗಿ ಹುಟ್ಟಿದ್ರೆ ನಿಯತ್ತು ಅಂತ ಹೇಳ್ತಾವ್ರೆ. ಇಲ್ಲ, ಮನುಷ್ಯರಲ್ಲೂ ಇದ್ದಾರೆ ನಿಯತ್ತಾಗಿ. ಕೆಲವು ಜನ ಇದ್ದಾರೆ, ಕೆಲವು ಜನ ಇಲ್ಲ. ಕರೆಕ್ಟ್. ಓಕೆ, ನೆಕ್ಸ್ಟ್ ಒನ್. ಪ್ರಾಣಿ. हाँ. ಏನಾಗಪ್ಪ? ಯಾವ ಪ್ರಾಣಿ? ಯಾವ ಪ್ರಾಣಿ? ಮೋರ್. ಮೋರ್. हाँ. ಓ, ನವಿಲು. ಅಪ್ಪ ದೇವ್ರೆ. ಓಕೆ ಗುರು, ಒಳ್ಳೇದಾಗ್ಲಪ್ಪ. Thank you, thank you. ಬಾಯ್ ಬ್ರದರ್, ಬನ್ನಿ ಮಾತಾಡಿ. ಹಾಯ್, ನಿಮ್ಮ ಹೆಸರು ಹೇಳಿ. ಚಿರಂಜೀವಿ. ಚಿರಂಜೀವಿ. ಓಕೆ, ಅವ್ರ ಕನ್ನಡ ಬರಲ್ಲ, ಏನಾಗಿ ಹುಡ್ಬೇಕು ಅಂದ್ರೆ ನವಿಲು ಅಂತ. ಓಕೆ, ನಿಮ್ಮ ಹೆಸರು ಹೇಳಿ. ಚಿರಂಜೀವಿ. ಚಿರಂಜೀವಿ. ಏನ್ ಮಾಡ್ತಾ ಇದ್ದೀರಾ? ಸಿವಿಲ್ ಫೈನಲ್ ಇಯರ್. ಫೈನಲ್ ಇದ್ದೀರಾ? ಓಕೆ, ನಿಮಗೆ ಬ್ರದರ್ ಮುಂದಿನ ಜನ್ಮದಲ್ಲಿ ನೀವು ಏನಾಗಿ ಹುಟ್ಟಬೇಕಂತ ಆಸೆ ಬೀಳ್ತೀರಾ? ಮುಂದಿನ ಗಂಡ ಹೆಣ್ಣ? ಗಂಡು. ಏಕೆ? ಯಾಕೆ ಅಂದ್ರೆ ಯೂಸ್ ಆಗ್ತದೆ. ಹಾ? ಯಾಕೆ ಅಂದ್ರೆ ಏನಂತ ಹೇಳಿ ಅರ್ಥ. ಅಲ್ಲ, ಏನಕ್ಕೆ? ಹುಡುಗರ್ದು ಏನ ಪ್ರಾಫಿಟಾ ಗಂಡ್ಮಕ್ಳ ಜನ್ಮ ಅಂದ್ರೆ? ಹಾ. ಯಾಕೆ ಹೆಣ್ಮಕ್ಳ ಜನ್ಮ ಅಂದ್ರೆ ಪ್ರಾಫಿಟ್ ಏನು ಇಲ್ಲ ಅಂತನಾ? ಆದ್ರೆ ಇದ್ರಲ್ಲಾದ್ರೆ ನಾವು ಸಾಧನೆ ಎಲ್ಲ ಮಾಡ್ಬೋದು, ಇವೆಲ್ಲ ಮಾಡ್ಬೋದು. ಇವು ಹೆಣ್ಮಕ್ಳು ಮಾಡಿದ್ದಾರೆ ಸಾಧನೆ. PT ಉಷಾ ತಗೊಳ್ಳಿ, ಆಮೇಲೆ ಸಾನಿಯಾ ಮಿರ್ಜಾ, ಎಷ್ಟು ಜನ ಏನೇನಿದ್ದಾರೆ ಗೊತ್ತಾ? ಯಾವ್ಯಾವ್ದ್ರಲ್ಲಿ ಎಷ್ಟೆಷ್ಟೋ ಸಾಧನೆ ಮಾಡ್ಬಿಟ್ಟಿದ್ದಾರೆ ಅಲ್ವಾ? ಈಗ ನೋಡಿ, ಮೊನ್ನೆ ಒಬ್ರು ಉತ್ತರ ಕರ್ನಾಟಕದ ಹುಡುಗಿ 10th ಅಲ್ಲಿ ಅಲ್ವಾ 100% ಪರ್ಸೆಂಟೇಜ್ ತೆಗ್ದಿದ್ದಾರೆ ಅಲ್ವಾ? ಮತ್ತೆ ಹುಡುಗಿರು ಮಾಡ್ತಾರೆ ಸಾಧನೆ. ಮಾಡ್ತಾರಲ್ಲ. ಮತ್ತೆ ಹೌದಾ? ಮತ್ತೆ ಸರಿ ಹೇಳಿ, ಏನ್ ಸಾಧನೆ ಮಾಡ್ಬೇಕು ಅಂತ ಗಂಡ್ಮಕ್ಳಾಗಕ್ಕೆ? ಗಂಡ್ಮಗು ಮಾಮೂಲಿ ಅಚೀವ್ ಮಾಡಬೇಕು. ನಾನು ಪೊಲಿಟಿಷಿಯನ್ ಆ ತರ. ಹೆಣ್ಮಕ್ಳಲ್ಲೂ ಇದ್ದಾರೆ. ಅಲ್ಲೂ ಇದಾರೆ, ಆದ್ರೆ ಜಾಸ್ತಿ But ಜಾಸ್ತಿ ಗಂಡ್ಮಕ್ಳಿಗೆ ಗಂಡ್ಮಕ್ಳಿಗೆ ಪೊಲಿಟಿಷಿಯನ್ ಅಲ್ಲಿ ಹೌದಾ? ಇದು ಬರೋದು. ಸೊ ಬರೋ ಜನ್ಮದಲ್ಲಿ ಏನಾಗ್ಬೇಕು ಅಂತ ಗಂಡ್ಮಗ? ಹಾ. But ಏನ್ ಮಾಡ್ಬೇಕು? ಅವಾಗ ಏನ್ ಸಾಧನೆ ಮಾಡಿ? ಈಗ ಮಾಡ್ದಿರೋದು ಅವಾಗ ಮಾಡ್ತೀರಿ ಅಂತನಾ? ಇಲ್ಲ, ಈಗ್ಲೂ ಮಾಡಬೇಕು. ಹೌದಾ? ಏನ್ ಮಾಡ್ಬೇಕು ಇವಾಗ? ಈಗ್ಲೂ ಏನಾದ್ರು ಅಚೀವ್ ಮಾಡ್ಬೇಕು, ಎಲ್ರು ನೋಡೋ ತರ. ಅದೇ ಏನ್ ಮಾಡ್ಬೇಕು? ಓ, ಕರೆಕ್ಟ್, ಸೂಪರ್. ಇದು ಒಳ್ಳೆ ಪಾಯಿಂಟ್ ಇದು. ಬಟ್ ಏನಾದ್ರು ಸಾಧಿಸ್ಬೇಕು ಅಂತ. ಸಾಧಿಸ್ಬೇಕು. ಸೊ ಅದು ಗಂಡ್ಮಕ್ಳ ಜನ್ಮ ಬೇಕಂತನಾ? ಹಾ. ಹೆಣ್ಮಕ್ಳಾಗಲ್ಲ ಅಂತ. ಬಿಗ್ ಕುರಿ ಬಾಂಡು ಅವೆಲ್ಲ Thank you, ನೋಡಿ. thank you.